ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಬಂಧುಗಳೇ, ಏನು ನಿನ್ನೆ ಮೊನ್ನೆ ಒಂದು ಆಡಿಯೋ ಹರಿದಾಡ್ತಾ ಇತ್ತು, ತಾವೆಲ್ಲ ಕೇಳಿಸ್ಕೊಂಡಿದ್ದೀರಾ ಅಂದ್ಕೊಂಡಿರ್ತೀನಿ. ಏನಪ್ಪ ಅಂತಂದರೆ, ಸಿರ್ಸಿ ವಿಭಾಗದ ಯಲ್ಲಾಪುರ ಘಟಕ ಮತ್ತು ಸಿರ್ಸಿ DC ಅವ್ರ ಜೊತೆ ಮಾತಾಡಿರೋದು ಮತ್ತು ಘಟಕ ವ್ಯವಸ್ಥಾಪಕರ ಜೊತೆ ಮಾತಾಡಿರುವಂಥ ವಿಚಾರ ತಮಗೆಲ್ಲ ಗೊತ್ತಿದೆ. ಅದ್ರ ಭಾಗವಾಗಿ ಇವತ್ತು ಸದರಿ ಚಾಲಕರಿಗೆ ರೋಸ್ಟ್ ಅನ್ನಂತ ಏನು ಚಾಲಕರಿದ್ದಾರೆ 1935 ಟೋಕನ್ ನಂಬರು, ಅವ್ರಿಗೆ ಇವತ್ತು ಕೂಡ ಡ್ಯೂಟಿ ಕೊಟ್ಟಿಲ್ಲ ಅಂತೇಳಿ ಅವರು ಕರೆ ಮಾಡಿದ್ರು. ನಂತರ ನಾನು DC ಗೆ ಮತ್ತು ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿದಾಗ ಅವರು ಇಲ್ಲ ಆನಂದವರೇ ಕೊಡ್ತೀನಿ ಅಂತೇಳಿ ಕೊಟ್ಟಿದ್ದಾರೆ ಡ್ಯೂಟಿನ. ನಾನು ಈ ವಿಚಾರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಯಾಕೆಂದರೆ ಇವತ್ತು ಹಲವಾರು ರೀತಿ ನೌಕರರುಗಳು ಫೋನ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಕಿರುಕುಳಗಳಾಗ್ತಾ ಇದ್ದಾವೆ, ಏನು ಅನ್ಯಾಯ ಆಗ್ತಾ ಇದೆ, ಏನು ದೌರ್ಜನ್ಯ ದಬ್ಬಳಿಕೆ ಆಗ್ತಾ ಇದೆ, ಭ್ರಷ್ಟಾಚಾರಕ್ಕೆ ಎಷ್ಟು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಕೆಲವೊಂದು ಅಧಿಕಾರಿಗಳು ಅನ್ನುವಂಥ ವಿಚಾರದಲ್ಲಿ ಹಲವಾರು ರೀತಿಯಲ್ಲಿ ನೌಕರರು ನನಗೆ ಕಾಂಟ್ಯಾಕ್ಟ್ ಮೂಲಕ ತಿಳಿಸ್ತಾ ಇದ್ದಾರೆ. ಅದ್ರ ಭಾಗವಾಗಿ ಇವತ್ತು ಮಾಡಿರುವಂಥ ವಿಚಾರದಲ್ಲಿ DC ಅವರಿಗೆ ಮತ್ತು ಘಟಕ ವ್ಯವಸ್ಥಾಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆಂದ್ರೆ ಮೇಲೆ ಮತ್ತೆ ಅವರು ಆ ಘಟಕ ವ್ಯವಸ್ಥಾಪಕರ ವಿಚಾರವಾಗಿ ಕೆಲವೊಂದು ಅಷ್ಟು ನೌಕರರು ನನ್ನ ಜೊತೆ ಚರ್ಚೆ ಮಾಡಿದ್ರು. ಆನಂದಣ್ಣವರೇ, ಅವರು ಒಳ್ಳೆಯವರಿದ್ದಾರೆ, ಡಿಪೋ ಮ್ಯಾನೇಜರು ಸಂತೋಷ್ ಅಂತೇಳಿ, ಅವ್ರು ಆ ರೀತಿ ನಡ್ಕೊಳ್ಳಲ್ಲ, ಏನಾಗಿದೆ ಅಂತಾಗಿದೆ ಗೊತ್ತಿಲ್ಲ ಅಂತ ಅವ್ರ ಪರವಾಗಿ ಮಾತಾಡಿರುವಂಥ ವಿಚಾರ ಖಂಡಿತ ಆ ಘಟಕ ವ್ಯವಸ್ಥಾಪಕರಿಗೆ ಧನ್ಯವಾದ. ಯಾಕೆ ಅಂತಂದರೆ ನೌಕರ ಮೇಲೆ ಕಾಳಜಿ ಇರುವಂಥದ್ದು, ಈ ವ್ಯಕ್ತಿ ಮೇಲೆ ಏನಾಗಿದೆ ಅಂತ ಗೊತ್ತಿಲ್ಲ ಅಂತೇಳಿ ಅವ್ರು ತಿಳಿಸಿದ್ರು. ನಾನು ಆ ವ್ಯಕ್ತಿನೂ ಕೂಡ ಮಾತಾಡಿಸ್ದೆ. ಇಲ್ಲಣ್ಣ ಈ ರೀತಿ ತೊಂದರೆ ಆಯಿತು, ಏನೂ ಇಲ್ಲ, ನಾನು ಡಿಪೋಗೆ ಬಂದ್ರೂ KMPL ವಿಚಾರಕ್ಕೆ ನನಗೆ ಈ ಥರ ಮಾಡಿದ್ರು ಅನ್ನುವಂಥ ವಿಚಾರನ ಅವ್ರು ಹೇಳಿದ್ರು. ಆದರೆ ಇವತ್ತು ಡ್ಯೂಟಿ ಕೊಟ್ಟಿದ್ದಾರೆ, ಅದರಿಂದ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಜೊತೆಗೆ ಈ ರೀತಿ ಹಲವಾರು ರೀತಿಯಲ್ಲಿ ಕಿರುಕುಳಗಳಾಗ್ತಾ ಇರುವಂಥ ವಿಚಾರ ನೌಕರಿಗೆ ಈ ವಿಡಿಯೋನ ದಯಮಾಡಿ ತಲುಪಿಸಿ. ಯಾಕೆಂದರೆ ಇವತ್ತು ಹಲವಾರು ರೀತಿಯಲ್ಲಿ ಕಿರುಕುಳಗಳು ನಡೀತಾ ಇದ್ದಾವೆ ಅಂತ ಹೇಳಿ ಕೆಲವೊಂದಷ್ಟು ಜನ ನೌಕರರು ಹೇಳ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಕೂಡ ತಲುಪಲಿ. ಈ ಚಿಕಿತ್ಸೆ ವಿಚಾರವಾಗಿ, ಕ್ಯಾಶ್ಲೆಸ್ ಚಿಕಿತ್ಸೆ ವಿಚಾರವಾಗಿ ಕೂಡ ನೌಕರಿಗೆ ಅನುಕೂಲ ಆಗುತ್ತೆ. ಯಾರಿಗಾರಾದರೂ ಅವರು ಮ್ಯಾನೇಜ್ಮೆಂಟ್ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ, ಅವ್ರಿಗೆ ಸರಿಯಾದಂಥ ಸ್ಪಂದನೆ ಮಾಡಿಲ್ಲ ಅಂತಂದರೆ ನನ್ನ ಮುಖಾಂತರ ಅವ್ರಿಗೆ ನ್ಯಾಯ ಕೊಡಿಸಲು ನಾನು ಸಜ್ಜನಾಗಿದ್ದೀನಿ. ಅದರಿಂದ ದಯಮಾಡಿ ಈ ವಿಡಿಯೋನ ಎಲ್ಲ ನೌಕರಿಗೂ ತಿಳಿಸಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.